Welcome to Mr. M Talks. ಇಂದು ಜನವರಿ 2, 2024. ಈ ಚಾನಲ್ ಷೇರು ಮಾರುಕಟ್ಟೆ ಮಾಹಿತಿಯನ್ನು ಪ್ರತಿದಿನ ನವೀಕರಿಸುತ್ತದೆ. ಸರಿ ನೋಡೋಣ. 1. ಭಾರತಿ ಏರ್ಟೆಲ್. ಭಾರತಿ ಏರ್ಟೆಲ್ ಗುಂಪು ಪುನರ್ರಚನೆಯ ಭಾಗವಾಗಿ ಅಂಗಸಂಸ್ಥೆ ಭಾರತಿ ಏರ್ಟೆಲ್ ಸರ್ವಿಸಸ್ 49,45,239 ಈಕ್ವಿಟಿ ಷೇರುಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಒಪ್ಪಂದವನ್ನು ಮಾಡಿಕೊಂಡಿದೆ. ಇದು ಮತ್ತೊಂದು ಭಾರತಿ ಗ್ರೂಪ್ ಕಂಪನಿಯಾದ ಬೀಟೆಲ್ ಟೆಲಿಟೆಕ್ನಲ್ಲಿ 97.1% ಪಾಲನ್ನು ಪ್ರತಿನಿಧಿಸುತ್ತದೆ. ಬೀಟೆಲ್ ಟೆಲಿಟೆಕ್ ಟೆಲಿಕಾಂ ಮತ್ತು ನೆಟ್ವರ್ಕಿಂಗ್ ಉತ್ಪನ್ನಗಳನ್ನು ಉತ್ಪಾದಿಸುವ 2 ಉತ್ಪಾದನಾ ಸೌಲಭ್ಯಗಳೊಂದಿಗೆ ಜಂಟಿ ಉದ್ಯಮದಲ್ಲಿ 49% ಪಾಲನ್ನು ಹೊಂದಿದೆ. ಉತ್ಪಾದನೆ ಲಿಂಕ್ಡ್ ಇನ್ಸೆಂಟಿವ್ (PLI) ಯೋಜನೆಗೆ ಅರ್ಹತೆ ಪಡೆದವರು ಸೇರಿದಂತೆ. 2. ನೆಸ್ಲೆ ಇಂಡಿಯಾ. ನೆಸ್ಲೆ ಇಂಡಿಯಾ ಎಫ್ಎಂಸಿಜಿ ಕಂಪನಿಯು ಸಿಜಿಎಸ್ಟಿ ಕಾಯ್ದೆಯಡಿಯಲ್ಲಿ 46.4 ಕೋಟಿ ರೂಪಾಯಿಗಳ ತೆರಿಗೆಯ ಬೇಡಿಕೆಯ ಆದೇಶವನ್ನು ಸ್ವೀಕರಿಸಿದೆ. ಅನ್ವಯವಾಗುವ ಬಡ್ಡಿ ಮತ್ತು 4.65 ಕೋಟಿ ದಂಡದ ಮೊತ್ತವನ್ನು ಹೆಚ್ಚುವರಿ ಆಯುಕ್ತರು, ಪ್ರಧಾನ ಆಯುಕ್ತರ ಕಚೇರಿ, ಕೇಂದ್ರ ಸರಕು ಮತ್ತು ಸೇವಾ ತೆರಿಗೆ ಮತ್ತು ಕೇಂದ್ರೀಯ ಅಬಕಾರಿ ಕಮಿಷನರೇಟ್, ಚಂಡೀಗಢ. 3. ಟಿವಿಎಸ್ ಮೋಟಾರ್ ಕಂಪನಿ. ಟಿವಿಎಸ್ ಮೋಟಾರ್ ಕಂಪನಿ ದ್ವಿಚಕ್ರ ವಾಹನ ಕಂಪನಿಯು ಡಿಸೆಂಬರ್ 2023 ರಲ್ಲಿ 3,01,898 ಯೂನಿಟ್ಗಳ ಮಾಸಿಕ ಮಾರಾಟವನ್ನು ದಾಖಲಿಸಿದೆ. ಕಳೆದ ವರ್ಷದ ಇದೇ ತಿಂಗಳಿನಲ್ಲಿ 2,42,012 ಯೂನಿಟ್ಗಳಿಗೆ ಹೋಲಿಸಿದರೆ ಶೇಕಡಾ 25% ಬೆಳವಣಿಗೆಯನ್ನು ದಾಖಲಿಸಿದೆ. ಡಿಸೆಂಬರ್ 2023 ರಲ್ಲಿ ಒಟ್ಟು ರಫ್ತುಗಳು ವರ್ಷದಿಂದ ವರ್ಷಕ್ಕೆ 8% 85,391 ಯೂನಿಟ್ಗಳಿಗೆ ಬೆಳೆದವು. 4. ಏಷ್ಯನ್ ಪೇಂಟ್ಸ್. ಏಷ್ಯನ್ ಪೇಂಟ್ಸ್ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾವು ಏಷ್ಯನ್ ಪೇಂಟ್ಸ್ನಲ್ಲಿ ತನ್ನ ಷೇರುಗಳನ್ನು 48,652 ಈಕ್ವಿಟಿ ಷೇರುಗಳಿಂದ ಹೆಚ್ಚಿಸಿದೆ. ಈ ಕಂಪನಿಯ ಪಾವತಿಸಿದ ಬಂಡವಾಳದ ಶೇಕಡಾ 4. 995 ರಿಂದ 5,000 ಕೆ. 5. ಐಷರ್ ಮೋಟಾರ್ಸ್. ಐಷರ್ ಮೋಟಾರ್ಸ್ ರಾಯಲ್ ಎನ್ಫೀಲ್ಡ್ ಡಿಸೆಂಬರ್ 2023 ರಲ್ಲಿ 63,387 ಮೋಟಾರ್ಸೈಕಲ್ಗಳನ್ನು ಮಾರಾಟ ಮಾಡಿದೆ. ಕಳೆದ ವರ್ಷ ಇದೇ ತಿಂಗಳಿನಲ್ಲಿ 68,400 ಮೋಟಾರ್ಸೈಕಲ್ಗಳಿಂದ ಶೇಕಡಾ 7% ಕಡಿಮೆಯಾಗಿದೆ. ರಫ್ತುಗಳು ಶೇಕಡಾ 29% ಕುಸಿದು 6,096 ಮೋಟಾರ್ಸೈಕಲ್ಗಳಿಗೆ, ಅದೇ ಅವಧಿಯಲ್ಲಿ 8,579 ಯೂನಿಟ್ಗಳಿಂದ ಕಡಿಮೆಯಾಗಿದೆ. 6. ಕೋಲ್ ಇಂಡಿಯಾ. ಕೋಲ್ ಇಂಡಿಯಾ ಡಿಸೆಂಬರ್ 2023 ರಲ್ಲಿ ಕಲ್ಲಿದ್ದಲು ಉತ್ಪಾದನೆಯು ವರ್ಷಕ್ಕೆ 8.2% 71.9 ಮಿಲಿಯನ್ ಮೆಟ್ರಿಕ್ ಟನ್ಗಳಿಗೆ ಏರಿಕೆಯಾಗಿದೆ ಮತ್ತು ಏಪ್ರಿಲ್-ಡಿಸೆಂಬರ್ 2023 ರ ಅವಧಿಯಲ್ಲಿ ಅದೇ ವರ್ಷಕ್ಕೆ ಹೋಲಿಸಿದರೆ 531.9 ಮಿಲಿಯನ್ ಮೆಟ್ರಿಕ್ ಟನ್ಗಳಿಗೆ ಶೇಕಡಾ 11% ಹೆಚ್ಚಾಗಿದೆ. ಡಿಸೆಂಬರ್ 2023 ರಲ್ಲಿ ಆಫ್ಟೇಕ್ ವರ್ಷದಿಂದ ವರ್ಷಕ್ಕೆ 6.1% ಏರಿಕೆಯಾಗಿದ್ದು 66.6 ಮಿಲಿಯನ್ ಮೆಟ್ರಿಕ್ ಟನ್ಗಳಿಗೆ ತಲುಪಿದೆ. ಆದರೆ ಡಿಸೆಂಬರ್ 2023ಕ್ಕೆ ಕೊನೆಗೊಳ್ಳುವ 9 ತಿಂಗಳ ಅವಧಿಯಲ್ಲಿ ಆಫ್ಟೇಕ್ ಕಳೆದ ವರ್ಷಕ್ಕೆ ಹೋಲಿಸಿದರೆ 552 ಮಿಲಿಯನ್ ಮೆಟ್ರಿಕ್ ಟನ್ಗಳಿಗೆ 8.7% ಹೆಚ್ಚಾಗಿದೆ. 7. ಅಲ್ಟ್ರಾಟೆಕ್ ಸಿಮೆಂಟ್. ಅಲ್ಟ್ರಾಟೆಕ್ ಸಿಮೆಂಟ್ ದೇಶದ ಅತಿದೊಡ್ಡ ಸಿಮೆಂಟ್ ಕಂಪನಿಯು 32 ಮಿಲಿಯನ್ ಮೆಟ್ರಿಕ್ ಟನ್ಗಳಲ್ಲಿ ಏಕೀಕೃತ ಮಾರಾಟದ ಪ್ರಮಾಣದಲ್ಲಿ 6% YoY, 2% ಕೋಕ್ ಬೆಳವಣಿಗೆಯನ್ನು ದಾಖಲಿಸಿದೆ. ಭಾರತದ ಮಾರಾಟದ ಪ್ರಮಾಣವು 5% YoY, 2% ಕೋಕ್ 26.06 ಮಿಲಿಯನ್ ಮೆಟ್ರಿಕ್ ಟನ್ಗಳಿಗೆ ಬೆಳೆಯುತ್ತಿದೆ. 8. ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಪವರ್ ಗ್ರಿಡ್ ಅನ್ನು ರಾಜಸ್ಥಾನದ ರೇಸ್ನಿಂದ 20 GIGAWATT ಹಂತ 3, ಭಾಗ ಡಿ, ಹಂತ 1 ನಿರ್ಮಾಣ, ಸ್ವಂತ ಕಾರ್ಯಾಚರಣೆಯ ಅಡಿಯಲ್ಲಿ ಅಂತರ ರಾಜ್ಯ ಪ್ರಸರಣ ವ್ಯವಸ್ಥೆಯನ್ನು ಸ್ಥಾಪಿಸಲು ಯಶಸ್ವಿ ಬಿಡ್ಡರ್ ಎಂದು ಘೋಷಿಸಲಾಗಿದೆ. ಮತ್ತು ವರ್ಗಾವಣೆ ಬೂಟ್ ಆಧಾರ. ಯೋಜನೆಯ ವ್ಯಾಪ್ತಿಯು ರಾಜಸ್ಥಾನ ಮತ್ತು ದೆಹಲಿಯಲ್ಲಿ ಹಾದುಹೋಗುವ 765 ಕಿಲೋವೋಲ್ಟ್ ಡಿಸಿ ಟ್ರಾನ್ಸ್ಮಿಷನ್ ಲೈನ್ಗಳ ಸ್ಥಾಪನೆಯನ್ನು ಒಳಗೊಂಡಿದೆ. ಜೊತೆಗೆ ರಾಜಸ್ಥಾನ ಮತ್ತು ದೆಹಲಿಯಲ್ಲಿರುವ ಅಸ್ತಿತ್ವದಲ್ಲಿರುವ ಸಬ್ಸ್ಟೇಷನ್ಗಳಲ್ಲಿ ಸಂಬಂಧಿತ ಕೊಲ್ಲಿ ವಿಸ್ತರಣೆ ಕಾರ್ಯಗಳನ್ನು ಒಳಗೊಂಡಿದೆ. 9. ಸೌತ್ ಇಂಡಿಯನ್ ಬ್ಯಾಂಕ್. ಸೌತ್ ಇಂಡಿಯನ್ ಬ್ಯಾಂಕ್ ಸಾಲದಾತನು ಡಿಸೆಂಬರ್ 24ಕ್ಕೆ ಕೊನೆಗೊಂಡ ತ್ರೈಮಾಸಿಕದಲ್ಲಿ 77,713 ರೂಪಾಯಿ ಕೋಟಿಗೆ ಒಟ್ಟು ಮುಂಗಡಗಳಲ್ಲಿ 10.83% ಬೆಳವಣಿಗೆಯನ್ನು ಘೋಷಿಸಿದೆ. ಅದೇ ಅವಧಿಯಲ್ಲಿ ಠೇವಣಿಗಳು ವರ್ಷದಿಂದ ವರ್ಷಕ್ಕೆ 9.37% ಹೆಚ್ಚಿ 99,164 ಕೋಟಿ ರೂಪಾಯಿ ಗಳಿಗೆ ಕ್ಯಾಸೆಟು 8% ವರ್ಷದಿಂದ 31,529 ಕೋಟಿ ರೂಪಾಯಿ ಘೋಷಣೆ.
ಮಾಹಿತಿಯು ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ. ನಾನು ಸೆಬಿ ನೋಂದಾಯಿತ ವ್ಯಕ್ತಿಯಲ್ಲ. ದಯವಿಟ್ಟು ನನ್ನ ಚಾನಲ್ ಅನ್ನು ಚಂದಾದಾರರಾಗಿ ಮತ್ತು ಬೆಂಬಲಿಸಿ.